ಎಷ್ಟು ವರ್ಷದಿಂದ ಮಾಡ್ತಿದ್ರಿ ನೀವು? 21 ವರ್ಷ. 21 ವರ್ಷದಿಂದ ವಾಮಸತ್ವ ಸ್ಟಾರ್ಟ್ ಮಾಡಿ. ಮೊದಲು ಏನು ಮಾಡ್ತೀವಿ? ಮೊದಲು 25 ವರ್ಷ ಪೇಂಟಿಂಗ್ ಕೆಲಸ, ಕುಂದಾಪುರ ಮನೆ. ಅಂದ್ರೆ ನಿಮ್ಗೆ ಇದ್ರಲ್ಲಿ ಆಸಕ್ತಿ ಅಂತ, ಅದನ್ನು ಪೇಂಟಿಂಗ್ ಕೆಲಸ ಬಿಟ್ಟು ಇದಕ್ಕೆ ಬಂದಿರೋದು ಯಾಕೆ? ಪೇಂಟಿಂಗ್ ಅಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ, ಮೇಲೆ ಕೆಳಗೆ ಹತ್ತಬೇಕು, ಇಳಿಬೇಕು, ಜನ ಸಿಕ್ಕುದಿಲ್ಲ, ಅಲ್ಲ ತಲೆ ಬಿಸಿ ಆಗ್ಬಾರ್ದು. ಇದು ಒಬ್ಬಂಟಿಯಾಗಿ ಸ್ವತಂತ್ರ ಉದ್ಯೋಗ, ಇದು ಖುಷಿ ಇದ್ದಾಗ ತಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹಳ್ಳಿ ಬಳ್ಳಿಯಾಗಿ ಎಲ್ಲ ಆಗ್ತದೆ. ಅಲ್ಲ ನಾವು ಕೂಡ ಒಂದು ಸಾಧಾರಣ ಒಂದು 20 ವರ್ಷ, ನನ್ನ ಪ್ರಕಾರ ಒಂದು 15 ವರ್ಷ 20 ವರ್ಷ ನೀವು ಬರ್ತಿರೋದು ನೋಡ್ತಿತ್ತು. ನಿಮ್ದು ಮೆಡಿಸಿನ್ ಅದು ವಾಮಸತ್ವ ಅನ್ನೋದು ಯಾವುದಕ್ಕೂ ಇದಿಲ್ಲ, ಸರಿಸಾಟಿಲ್ಲ. ನಿಜವಲ್ಲ, ಒಂದು ಹೊಟ್ಟೆ ನೋವು ಬರಲಿ, ಗ್ಯಾಸ್ಟ್ರಿಕ್ ಬರಲಿ, ಅಂದ್ರೆ ಅದು ಎರಡೇ ಗೊತ್ತಿರೋದು. ಅಂದ್ರೆ ನಿಮ್ಮ ವಾಮಸತ್ವ ಯಾವುದಕ್ಕೆಲ್ಲ ಆಗ್ಬೋದು? ಒಂದು ಅದು ಹೊಟ್ಟೆ ಕೊಚ್ಚೋದಕ್ಕೆ, ವಾಯಿಗೆ, ಗ್ಯಾಸ್ಟ್ರಿಕ್ಗೆ, ಅಜೀರ್ಣಕ್ಕೆ, ಹೊಟ್ಟೆ ಒಬ್ಬರಿಸೋದಕ್ಕೆ, ಮತ್ತೆ ಸಣ್ಣ ಮಕ್ಕಳಿಗೆ ಥಂಡಿ ಆದರೆ, ಶೀತ ಆದರೆ, ಕ್ರಿಮಿ ಹುಳಕ್ಕೆಲ್ಲ ಆಗುತ್ತೆ. ಅಲ್ಲ, ನೀವು ಮನೆಯಲ್ಲೇ ಮಾಡೋದು? ಮನೆಯಲ್ಲೇ ಮಾಡೋದು, ಹೋಮ್ ಮೇಡ್. ಅಲ್ಲ, ಮೊದಲೆಲ್ಲ ಗಾಜಿನ ಬಾಟ್ಲಲ್ಲಿ ತರ್ತಿದ್ರು, ನೆನಪಿತ್ತು? ಅದೀಗ ಕೈದೆ ಆಯ್ತಲ್ಲ, ಅಲ್ಲ ಈಗ ಕೊಟ್ಟೆ ಸರಿ ಕೊಟ್ಟೆ ಸರಿ ಅಲ್ಲ, ಈಗ ಅದಕ್ಕೆ ಈ ಬಾಟ್ಲಿ ತಗೊಂಡ್ಬಿಡೋದು. ಅಂದ್ರೆ ಒಂದು ಪೂರೈಸುವಂಥದ್ದಲ್ಲ, ಒಂದು ಜೀವನ ತೆಗಿಬೋದಾ? ನೋಡಿ, 25 ಬಾಟ್ಲಿ ತಗೊಂಡು ಬರ್ತೇನೆ ನಾನು. 25 ಬಾಟ್ಲಿ ತಗೊಂಡು ಬಂದ್ರೆ ಕರೆಕ್ಟ್ ಹೋದ್ರೆ 1250 ರೂಪಾಯಿ ಆಗುತ್ತೆ. 1250 ರೂಪಾಯಲ್ಲಿ 250 ರೂಪಾಯಿ ಖರ್ಚಿಗೆ ಇಡಬೇಕು, ಬಸ್ಸಿಗೆ ಮತ್ತೆ ಊಟಕ್ಕೆ, ಕಾಫಿ ತಿಂಡಿ ಅಂತ ಖರ್ಚಿಗೆ ಇಡಬೇಕು. ರಿಕ್ಷೆಗೆ ಅಂದ್ಕೊಂಡು ಕೆಲವು ಸಲ ಎಲ್ಲ ದೂರ ಹೋಗ್ಬೇಕು, ರಿಕ್ಷಾದಲ್ಲಿ ಹೋಗ್ಬೇಕು. ನೋಡಿ, 250 ರೂಪಾಯಿ ಖರ್ಚಾಗಿ ಕೈಯಲ್ಲಿ 1000 ರೂಪಾಯಿ ಉಳಿತದೆ. ಈಗ ನಾನು ನಿಮ್ಮಲ್ಲಿ ಬಂದಿದ್ದೇನೆ ಈಗ ಮಡಿಗೆ, ತಾರೀಕು ಅಷ್ಟು ಇವತ್ತು 19 ಅಲ್ಲ, ಇನ್ನು ಬರೋ ತಿಂಗಳು ಅದಕ್ಕೆ ಆಯ್ತು ಬರೋದು. 1000 ರೂಪಾಯಿ ನೋಡ್ಬೇಕಾದ್ರೆ 1 ತಿಂಗಳು ಹೋಗ್ಬೇಕಿತ್ತು. ನಿಮ್ದು ಹಾಗಾದ್ರೆ ಅಡ್ಡಿಲ್ಲ, ನಿಮ್ದೊಂದು ಫೋನ್ ನಂಬರ್ ಹಾಕ್ತೆ, ನಿಮ್ದು ಅಡ್ರೆಸ್ ಹಾಕ್ತೆ, ಮನೆಗೆ ಬಂದು ಯಾರಾದ್ರು ತಗೊಳ್ಬೋದಲ್ಲ? ನಮ್ಮದು ಫೋನ್ ನಂಗಿಲ್ಲ, ಇಲ್ಲಿ ಫೋನ್ ನಂಬರ್ ಇಲ್ಲ, ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ನಾ ಅಡ್ರೆಸ್ ಹಾಕ್ತೆ, ಹಾಗಾದ್ರೆ ಅಡ್ರೆಸ್ ಹಾಕಿ ಕೊಡ್ತೀರಲ್ಲ? ಸರಿ, ಸರಿ, ಒಳ್ಳೇದಾಗಲಿ. ನಮ್ಗಂತೂ ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ, ನಮ್ಮ ಇರೋದೆಲ್ಲ ನೀವು ಫೇವ್ರೇಟ್, ಸುಮ್ಮನೆ ಹೇಳೋದಲ್ಲ. ಈಗ ಹೆಚ್ಚಾಗಿ ಮಡಿ ಮತ್ತೆ ಅಮ್ಮನವ್ರ ಮನೆ ಹತ್ರ ಮತ್ತೆ ಡಾಕ್ಟ್ರಲ್ಲಿ ಮತ್ತೆ ಗಂಗೋಳಿ ಬಂದ್ರ ಮೇಲೆ ನಿಮ್ಮವರಿಗೆ ತಗೊಳ್ಳೋದು ಜಾಸ್ತಿ, ನಮ್ಮ ಬೇರೆ ಯಾರು ತಗೊಳ್ಳೋದಿಲ್ಲ. ಕೊಂಕಣ ಕಾರಿಯವರು ತಗೊಳ್ಳೋದು ಜಾಸ್ತಿ. ಅವ್ರಿಗೆ ಇದ್ರದ್ದು ಅಭಿರುಚಿ ಹೇಗೆ ಅಂತ ಗೊತ್ತುಂಟು, ಯಾರ್ದು ವಾಮಸತ್ವ. ಟೈಮ್ ಅಮ್ಮ तुम्ही खंय गेला तर इतके दिवस ना खंय गेला तुम्ही? म्हाका पोटाच्या बुनेल मरे, म्हाका तर वाय आले, गॅस्ट्रिक आले, तुमकां खंय गेला म्हणे. 2 बाटली दिया म्हणून सांगतात ते एक गेलं तर 2 बाटली घेऊन जा. आता थोड्या बाटली असतात, ಮತ್ತೆ एक ಕಡೆ ದಿವಚೆ ಸೀದಾ ಬೆಚ್ಚಗಲ್ಲಿ ಜೀವನ. ಸ್ನೇಹಿತರೆ, ಏನಂತ ಹೇಳಿದ್ರೆ, ಇವರು ಪೇಂಟಿಂಗ್ ಕೆಲಸ ಬಿಟ್ಕೊಂಡು ಈಗ ಈ ವಾಮಸತ್ವವನ್ನು 21 ವರ್ಷದಿಂದ ಮಾಡ್ತಿದ್ದಾರಂತೆ. ಎಲ್ಲರೂ ಇವ್ರನ್ನ ಸ್ವಲ್ಪ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ತುಂಬ ಒಳ್ಳೆ ಆಯುರ್ವೇದಿಕ್ ಮೆಡಿಸಿನನ್ನು ಕೊಡ್ತಿದ್ದಾರೆ. ಎಲ್ಲರೂ ಇದರೆಲ್ಲ ಹಣ ಮಾಡೋದಾದ್ರೆ ಮಾಡ್ಬೋದಿತ್ತು. ಈ ವ್ಯಕ್ತಿ ಆ ಕಾಲದಲ್ಲಿ ಹೇಗಿತ್ತು ಆ ಒಂದು ರೇಟು, ಅದನ್ನು ಎಷ್ಟು ಒಂದು ಹೆಚ್ಚು ಕಡಿಮೆ ಮಾಡಿದ ಈ ನಮಗೆ ಒಂದು ತೆಗೆದುಕೊಳ್ಳುವ ರೀತಿಯಲ್ಲೇ ಅದೊಂದು ರೇಟನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ. ಬಹುಶಃ ಯಾವುದಾದ್ರೂ ಒಂದು ಕಂಪನಿ ಸಿಕ್ಕಿದ್ರೆ ನಿಜವಾಗಲೂ, ಯಾವುದು ನಾವು ಅಮೃತ ಬಿಂದು ಅಂತ ಒಂದು ಬಂತು, ಅದು ಲೋಕಲ್ ಬ್ರ್ಯಾಂಡ್ ಆದರೂ ಕೂಡ ಏನೊಂದು ಹೈ ಬ್ರ್ಯಾಂಡ್ ಆಗಿ ಹೋಯಿತು. ಇಂಥವರ ಈ ಒಂದು ವಾಮಸತ್ವ ಅನ್ನುವಂಥದ್ದು ಯಾವುದಾದ್ರೂ ಒಂದು ಕಂಪ್ನಿ ತಗೊಂಡಿದ್ರೆ ಖಂಡಿತವಾಗಿ ಕೂಡ ಒಂದು ಒಳ್ಳೆ ಮೆಡಿಸಿನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.